ಈಗ ನೆಕ್ಸ್ಟು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನು. ಅದಕ್ಕೆ ಇದರದ್ದೇ ಒಂದು ಕಾಪಿ ಮಾಡಬೇಡ. ಈಗ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ಗೆ ನಮಗೆ 4 ನಂಬರ್ಸ್ ಬೇಕು. ಇದನ್ನು ಫುಲ್ ಕಾಪಿ ಮಾಡಿಬಿಟ್ಟು ಇನ್ನೊಂದು ಸೆಟ್ ಮಾಡಬೇಡ. ಈ ರೇಂಜು ಸ್ವಲ್ಪ ಜಾಸ್ತಿ ಮಾಡೋಣ. ಸೊ 20 ಮಾಡೋಣ, 2 ರಿಂದ 20. ಸೊ 7:2 ಅಷ್ಟು 14:15 ಆ ಥರ ಮಾಡೋಕ್ಕೆ ಆಗಲ್ಲ. ಸೊ 7:2 ಇದ್ದರೆ ಡಿ ಆಯಿತು. ಇದು ಎ ಪ್ಲಸ್ ಬಿ, ದಿಸ್ ಪ್ಲಸ್ ದಿಸ್, ಸಿ ಪ್ಲಸ್ ಡಿ. ಈಗ ಸಿ ಪ್ಲಸ್ ಡಿ ಕಾಪಿ ಮಾಡ್ಕೊಂಬೋಣ. ಪ್ರಪೋರ್ಷನಲ್ ಇಲ್ಲ. 17:2 ಈಸ್ ನಾಟ್ ಇನ್ ಪ್ರಪೋರ್ಷನ್ ಟು 18:16. ಇದರಲ್ಲೇ ಇದು ಮಾಡೋಕ್ಕಾಗಲ್ಲ. ಇದನ್ನು ನಾವು ಪ್ರಪೋರ್ಷನಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಇದರದ್ದು ಏನೋ ಒಂದು ಮಲ್ಟಿಪಲ್ ಇರಬೇಕು. ಎ ಪ್ಲಸ್ ಬಿ, ಸೊ ಇದು ಇರೋದು P9 ಇಂಟು, ಈಗ ಒಂದೇ ನಂಬರ್ ಕೊಟ್ಬಿಟ್ರೆ ಎಲ್ಲವೂ ಒಂದೇ ಥರನೇ ಬಂದ್ಬಿಡುತ್ತೆ. ಅದಕ್ಕೆ ರ್ಯಾಂಡ್ ಬಿಟ್ವೀನ್ 1 to 4 ಸ್ವಲ್ಪ ವೆರೈಟಿ ಇರಲಿ ಅಂತ. 1 to 5 ಇರಲಿ. ಇದನ್ನು ಈ ಥರ ಮಾಡೋಣ. ಸೊ ಈಗ ಇದು ಎಲ್ಲವೂ ಬೇರೆ ಬೇರೆ ನಂಬರ್ ಬರುತ್ತೆ, ಆದರೆ ದಿಸ್ ಈಸ್ ಇನ್ ಪ್ರಪೋರ್ಷನ್ ಟು ದಿಸ್. ಇದು ಪ್ರಪೋರ್ಷನಲ್ಲಿದೆ. ಈಗ ನಾವೇನು ಮಾಡಬೇಕು, ಇದು ಏನು ರೇಷಿಯೋನಲ್ಲಿದೆಯೋ ಸಿ ಮತ್ತು ಡಿನೂ ಅದೇ ರೇಷಿಯೋನಲ್ಲಿ ಬರಬೇಕು. ಅದಕ್ಕೇನು ಮಾಡೋದು, ಪುನಃ ಉಲ್ಟಾ ಮಾಡೋದು. ಇದು 15 ಔಟ್ ಆಫ್ 33, ಆದರೆ ಔಟ್ ಆಫ್ 132 ಎಷ್ಟಾಗುತ್ತೆ? ಸೊ ಔಟ್ ಆಫ್ 132. ಇದು ನೋಡಿ 1:1. ಸೊ ಇದು 17, ಇದು 17. 20 ಔಟ್ ಆಫ್ ಎಷ್ಟು? ಎ ಪ್ಲಸ್ ಬಿ ಇಂಟು 1 ಔಟ್ ಆಫ್ 148 ಎಷ್ಟಾಗುತ್ತೆ? ಇಷ್ಟು. 60 + 60 120 ಬಂತಾ? 12 + 12 24 ಬಂತಾ? ಇದು ಪ್ರಪೋರ್ಷನಲ್ಲಿ ಇದೆ ಅಂತ ಆಯಿತು. ಈಗ ಇಷ್ಟೆಲ್ಲ ಮಾಡಿದ್ಮೇಲೆ ಪ್ರಾಬ್ಲಮ್ಸ್ ಮಾಡೋದು ಏನು ಕಷ್ಟ ಇಲ್ಲ. ಏನು ಮಾಡಬೇಕು, +20 ಈಸ್ಟು ಮಾಡಬೇಕು. ಈಸ್ಟುನ ಆಂಪರ್ಸೆಂಟ್ ಮಾಡಿ, ಈಸ್ಟು ಪುನಃ ಆಂಪರ್ಸೆಂಟ್ ಮಾಡಿ, ಆಮೇಲೆ ಪುನಃ ಆಂಪರ್ಸೆಂಟ್ ಮಾಡಿ, ಡಬಲ್ ಕೋಲನ್ ಅಂದರೆ ಆಸ್ಟು. ಮೂರನೇದು ಏನಾಗುತ್ತೆ, ಪುನಃ ಆಂಪರ್ಸೆಂಟ್ ಹಾಕಿ ಇದು, ಆಮೇಲೆ ಪುನಃ ಆಂಪರ್ಸೆಂಟ್ ಹಾಕಿ ಕೋಲನ್ನು, ಪುನಃ ಆಂಪರ್ಸೆಂಟ್ ಹಾಕಿ 4ನೇ ನಂಬರ್. ಸೊ 15 × 2 = 30 ಆಯಿತು, 11 × 2 = 22 ಆಯಿತು. ಸೊ ಈಗ ಇದರಲ್ಲಿ ಯಾವ್ದಾರ ಒಂದನ್ನು ಮಿಸ್ಸಿಂಗ್ ಮಾಡಬೇಕು ನಾವು. ಯಾವುದನ್ನು ಗಾಯಬ್ ಮಾಡೋದು? ಅದಕ್ಕೆ ಒಂದು ರ್ಯಾಂಡಮ್ ನಂಬರು ಪ್ಲಸ್ ರ್ಯಾಂಡ್ ಬಿಟ್ವೀನ್ 1 to 4. ಯಾಕೆಂದರೆ 4 ಆಪ್ಷನ್ಸ್ ಇರೋದು, 4 ನಂಬರ್ಸ್ ಇದೆ. ಅದರಲ್ಲಿ ಯಾವ್ದಾರ ಒಂದು 1:4. ಸೊ ಇದನ್ನು ಕೆಳಗೆ ತನಕ ಕಾಪಿ ಮಾಡಿದ್ರೆ, ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ಸ್ಲೋಲಿ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಇಫ್ R9 is equal to 1, then A. ಸರಿನಾ? ಎಲ್ಸ್ L9 ಡಿಸ್ಪ್ಲೇ ಮಾಡೋದು. L9. ಈಗ M9. ಸೊ ಸೇಮ್, ಇಫ್ M9 is equal to 2, then A, otherwise M9. N9. ಇದು ಪುನಃ if R9 is equal to
ಈಸ್ ಈಕ್ವಲ್ ಟು 3. ಆವಾಗ ಏನು, ಇದನ್ನು ವೇರಿಯೇಬಲ್ ಥರ ಡಿಸ್ಪ್ಲೇ ಮಾಡಬೇಕು, ಅದರ್ವೈಸ್ N9. ಆಮೇಲೆ ಕೊನೆಯಲ್ಲಿ if R9 is equal to 4, then A, otherwise O9. ಈಗ ನಾವು ಯಾವುದೋ ಒಂದು ತಪ್ಪು ಮಾಡೋದು, ಇದು M9 ಅಲ್ಲ, R9 is equal to 2. We find a typo in your formula and try to connect it. ಓಕೆ, ಈಗ ನೋಡಿ ಇಲ್ಲಿ ಏನಿದೆ 2, ಸೊ ಎರಡನೇದನ್ನ ಅದು ಗಾಯಬ್ ಮಾಡಿಬಿಡುತ್ತೆ, ಅಂದರೆ ಅದರ ಜಾಗದಲ್ಲಿ ವೇರಿಯೇಬಲ್ ಹಾಕ್ಬಿಡುತ್ತೆ, ಅದು ಕಂಡುಹಿಡಿಬೇಕು. ಈಗ ಇದನ್ನು ನಾವು ಬೋಲ್ಡ್ ಮಾಡೋಣ, ಸ್ವಲ್ಪ ದೊಡ್ಡದು ಮಾಡೋಣ. ಈಗ ಇಲ್ಲಿ ನೋಡಿ 2, ಸೊ ಎರಡನೇದಿಲ್ಲ. ಇಲ್ಲಿ 4, ಸೊ ಈಗ ನಾವು ಕೆಳಗೆ ತಗೊಂಡೋದ್ರೆ 2, ಸೊ ಎರಡನೇದು ಗಾಯಬು ಕಂಡುಹಿಡಿಬೇಕು. ಇದು 2, ಎರಡನೇದು ಕಂಡುಹಿಡಿಬೇಕು. ಇದು 4, ನಾಲ್ಕನೇದು ಕಂಡುಹಿಡಿಬೇಕು. ಇದು 1, ಸೊ ಒಂದನೇದು ಕಂಡುಹಿಡಿಬೇಕು. ಇಲ್ಲಿ ಯಾವ್ದು ಬೇಕಾದ್ರೂ ಅದು ಕೇಳ್ಬೋದು. ಇದೇ ಥರ ನಮಗೆ ಬೇಕಾಗಿರೋದು ಎ ಕಂಡುಹಿಡಿಬೇಕು. ಒಂದೊಂದು ರೋ 5 ಈ ಥರದ್ದು ಕೊಟ್ಟರೆ ಸಾಕು. 1 2 3 4 5 6 ಆಗೋಯ್ತು. ಸೊ ಇದರಲ್ಲಿ 1 ಡಿಲೀಟ್ ಮಾಡಬೇಡ, ಆಯಿತಾ. ಈಗ ಇದನ್ನು ಈಗ ಇದು ಈ ಥರ ಆಯಿತು. ಬೇರೆ ಥರ ಪ್ರಾಬ್ಲಮ್ಮು ಮಾಡ್ಬೋದು. ಇದನ್ನು ಒಂದು ಕೆಲಸ ಮಾಡೋಣ, ಇದೇ ಥರ ನಮಗೆ ಬೇಕಾಗಿರೋದು ರೇಷಿಯೋ ಪ್ರಾಬ್ಲಮ್ಮು. ಸೊ ಈಗ ಇದನ್ನು ಕೆಳಗೆ ಕಾಪಿ ಮಾಡಿದ್ರೆ ಏನಾಗುತ್ತೆ, ಇದನ್ನು ನಾವು ಕೆಳಗೆ ಕಾಪಿ ಮಾಡ್ಕೊಂಡು ಹೋಗೋಣ. ಈಗ ಇಲ್ಲಿ ಬೇರೆ ಥರದ ಪ್ರಾಬ್ಲಮ್ಮು. ಇಲ್ಲಿ ಯಾವ ಥರದ ಪ್ರಾಬ್ಲಮ್ ಅಂದರೆ, ಈಗ ಇದಿರೋದು ರೇಷಿಯೋ ಇರೋದು 17/7. ಸೊ 17:7. ಸೊ 17 ampersand is to ಆಮೇಲೆ ಪುನಃ ಆ್ಯಂಪರ್ಸೆಂಡು ನೆಕ್ಸ್ಟ್ ನಂಬರು 7. ಇದನ್ನು ನಾವು ನೆಕ್ಸ್ಟ್ ಕಾಲಮ್ ತೊಗೊಂಡೋಗಿ ಔಟ್ ಆಫ್ 13 ಫಾರ್ಮುಲಾ ಮಾಡಬೇಕು ಅಂದರೆ ಪ್ಲಸ್ಸಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇದು ಈ ಥರ ಮಾಡಬೇಕು, ಔಟ್ ಆಫ್ 15. ಸೊ ಅದೇ ಥರ ಇಲ್ಲಿ ಏನು ಮಾಡಬೇಕು, ಔಟ್ ಆಫ್, ಸೊ ಇಲ್ಲಿ ಇದನ್ನು ನಾವು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟು, ಔಟ್ ಆಫ್ 29 ಅಲ್ಲ, P9 ಅಲ್ಲ, ಇದು. ಸೊ ಇದೆರಡು ಕಂಡುಹಿಡಿಬೇಕು, ಇದರದ್ದು ರೇಷಿಯೋ ಕಂಡುಹಿಡಿಬೇಕು. ಸೊ ಔಟ್ ಆಫ್ 29 20:9 ಇದ್ದರೆ ಔಟ್ ಆಫ್ 58 ವಾಟ್ ಈಸ್ ದ ರೇಷಿಯೋ. ಸೊ ಇದು ಒಂಥರ ಪ್ರಾಬ್ಲಮ್ ಮಾಡಬಹುದು. ಈಗ ಇದನ್ನು ಇಲ್ಲಿ ಬಿ ಆಗೋಯ್ತಾ. ಸೊ ಈಗ ಇದನ್ನು ನಾವು ಒಂದು ಕಾಲಮ್ ತಗೊಳ್ಳೋಣ ಇಲ್ಲಿಗೆ. ಈಗ ಇದು ಕರೆಕ್ಟಾ, ಇದು ಕರೆಕ್ಟು, ಇದು ಕರೆಕ್ಟು, ಎಲ್ಲ ಕರೆಕ್ಟು. ಇದು ಫೈಂಡ್ ದ ಮಿಸ್ಸಿಂಗ್ ನಂಬರ್. ಇದನ್ನು ನಾವು ಮರ್ಜ್ ಆ್ಯಂಡ್ ಸೆಂಟರ್ ಮಾಡಿಬಿಟ್ಟು ಇನ್ನು ಹಿಂದಕ್ಕೆ ತಳ್ಬೇಡ. ಮರ್ಜ್ ಆ್ಯಂಡ್ ಸೆಂಟರ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹಿಂದಕ್ಕೆ ತಗೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಮಾಡಬೇಡ, ಆಮೇಲೆ ಲೆಫ್ಟ್ ಅಲೈನ್ಮೆಂಟ್ ಮಾಡಬೇಡ. ಓಕೆ, ಇದನ್ನು ಬೇಕಾದ್ರೆ ಒಂದು ಲೈನ್ ಮೇಲಕ್ಕೂ ತಗೋಬೋದು. ಇದನ್ನು ಸ್ವಲ್ಪ
ಓಕೆ, ಇಷ್ಟ ಆಯ್ತಾ? ಈಗ ಇದೆಲ್ಲನೂ ತಗೊಂಡು ಒಂದೇ ಹೆಸರಿಗೆ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್, ಚಿಕ್ಕದಾಯ್ತಾ? ಎಲ್ಲ ಒಂದು ಪೇಜಿಗೆ ಬಂದ್ಬಿಡ್ತು. ಇದು ಎಕ್ಸ್ಟ್ರಾ ರೋಸು ಇದೆ, ಸೊ ಇದ್ರೂ ಪರವಾಗಿಲ್ಲ. ಸೊ ಸುಮ್ಮನೆ ಹೈಡ್ ಮಾಡಬೇಡ. ಈಗ ಹೈಡ್ ಮಾಡಿದ್ಮೇಲೆ ಈಗ ಸೇವ್, ಕ್ಲೋಸ್,